ಆತ್ಮೀಯ ಶಿಕ್ಷಕ ವೃಂದದವರಿಗೆ ನಮಸ್ಕಾರ. ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ ಹಾಗೆ ಚಟುವಟಿಕಾ ಆಧಾರಿತ ಡೆಮೋ ತರಗತಿಗೆ ಒಂದು ಪಾಠ ಯೋಜನೆ ಯಾವ ರೀತಿ ಮಾಡಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಕಳೆದ ವಿಡಿಯೋದಲ್ಲಿ ಇದೇ ಒಂದು ಲೆಸನ್ ಪ್ಲ್ಯಾನ್ಗೆ ಇದೇ ಒಂದು ಪಾಠ ಯೋಜನೆಗೆ ನಾನು ಡೆಮೋ ತರಗತಿಯ ವಿಡಿಯೋ ಒಂದು ಮಾಡಿದ್ದೀನಿ. ಸೊ ಅದಕ್ಕೇ ಈ ಒಂದು ಪಾಠ ಯೋಜನೆ ನೋಡೋಣ ಬನ್ನಿ ಶಿಕ್ಷಕರೇ, ಯಾವ ರೀತಿ ಒಂದು ಲೆಸನ್ ಪ್ಲಾನನ್ನು ನಾವು ರೆಡಿ ಮಾಡ್ಕೋಬೇಕು. ಅಂದರೆ ಇದು ಏನಪ್ಪ ಅಂದರೆ ಲೆಸನ್ ಪ್ಲಾನನ್ನು ಒಬ್ಬೊಬ್ಬರು ಒಂದೊಂದು ಥರ ಮಾಡ್ಕೊತಾರೆ ಶಿಕ್ಷಕರೇ. ನಾವು ಒಂದೇ ಹಂತದಲ್ಲಿ ನಾವು ಲೆಸನ್ ಪ್ಲಾನನ್ನು ಮಾಡ್ಕೋಬೇಕು ಅಂತ ಏನೂ ಇಲ್ಲ. ಅವರವರ ಸಾಮರ್ಥ್ಯಕ್ಕೆ ತಕ್ಕಂತೆ ಅವರವರ ಒಂದು ಜ್ಞಾನಕ್ಕೆ ತಕ್ಕಂತೆ ಒಂದು ಲೆಸನ್ ಪ್ಲಾನನ್ನು ಮಾಡ್ಕೋಬೋದು. ನಾನು ಈ ರೀತಿಯಾಗಿರ್ತಕ್ಕಂತಹ ಒಂದು ಲೆಸನ್ ಪ್ಲಾನನ್ನು ತುಂಬ ಈಸಿ ಮತ್ತು ಸರಳವಾಗಿ ಮತ್ತು ಅಷ್ಟೇ ಎಫರ್ಟ್ ಆಗಿ ಕೊಡ್ತಕ್ಕಂತಹ ಒಂದು ಲೆಸನ್ ಪ್ಲಾನ್ ಇದಾಗಿರುತ್ತೆ. ನಾನು ಇದೇ ಮಾದರಿಯಲ್ಲಿ ಉಪಯೋಗ ಮಾಡಿಕೊಂಡು ನಾನು ಪಾಠ ಪ್ರವಚನಗಳನ್ನು ನಾನು ಕೊಟ್ಕೊತೀನಿ. BEd ಮೆಥಡಲ್ಲಿ ಬರೆಯೋಕ್ಕೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಅಂತಕ್ಕಂಥ ತಿಳ್ಕೊಳ್ಳೋ ಅಂತಹ ಶಿಕ್ಷಕರು ಇದನ್ನು ಕೂಡ ನೀವು ಫಾಲೋ ಮಾಡ್ಬೋದು. ಬನ್ನಿ ನಾನು ಮಾಡ್ತಕ್ಕಂತಹ ಒಂದು ಲೆಸನ್ ಪ್ಲಾನ್ ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ನೋಡೋಣ. ಮೊದಲನೇದಾಗಿ ಸಬ್ಜೆಕ್ಟು ಕನ್ನಡ ತರಗತಿ 10, ಟಾಪಿಕ್ ಬಂದು ಕಾಫಿ ಕಪ್ಪು, ಬೋಧನಾ ವಿಧಾನ ಬಂದು ತರಗತಿ ಕೋಣೆ ಅಂದರೆ ಕ್ಲಾಸ್ ರೂಮ, ಆಫ್ಲೈನಾ ಆನ್ಲೈನಾ ಅಂತ ಇದು ಮಾಡ್ತಾರಲ್ವ ಅದು. ವಿಷಯದ ಬೋಧನಾ ಉದ್ದೇಶದ ಗುರಿ ಏನು, ಉದ್ದೇಶ ಏನು ಈ ಒಂದು ಪಾಠವನ್ನು ಬೋಧನೆ ಮಾಡೋದ್ರಿಂದ ಅಂತ. ವಿದ್ಯಾರ್ಥಿಗಳು ಕಾಫಿ ಎಂಬ ಜೀವನದ ಬಗ್ಗೆ ತಿಳಿಯುವರು. ವಿಷಯದ ಉದ್ದೇಶಗಳು, ವಿದ್ಯಾರ್ಥಿಗಳು ಪ್ರಸ್ತುತ ಪಾಠದ ಪರಿಕಲ್ಪನೆಯನ್ನು ಅಂದರೆ ನಮ್ಮ ಸುತ್ತಮುತ್ತ ಇರುವ ಗಾಳಿ, ಸೂರ್ಯ, ಆಸ್ತಿ, ಅಂತಸ್ತು, ಹಣ, ನಮಗೆ ಬದುಕಲು ಎಷ್ಟು ಕಷ್ಟವೋ ಅಷ್ಟು ಅವಶ್ಯಕವೋ ನೆಮ್ಮದಿಯ ಜೀವನವೂ ಅಷ್ಟೇ ಅವಶ್ಯಕ ಎಂದು ಗುರುತಿಸುತ್ತಾರೆ. ಅಂದರೆ ಜೀವನದ ಪಾಠವನ್ನು ಬಗ್ಗೆ ಈ ಒಂದು ಪಾಠದಲ್ಲಿ ಕಲಿಯುತ್ತಾರೆ ಅಂತ. ನೆಕ್ಸ್ಟ್ ಬರ್ತಕ್ಕಂಥದ್ದು ಕಂಟೆಂಟು, ಡ್ಯೂರೇಷನ್ ಅಂದರೆ ಟೈಮು, ಟೀಚಿಂಗ್ ಲರ್ನಿಂಗ್ ಆಕ್ಟಿವಿಟಿ, ಅಸೈನ್ಮೆಂಟ್, ರಿಸೋರ್ಸ್. ಫಸ್ಟು ಕಂಟೆಂಟ್ ಬಂದು ಮೊದಲನೇದಾಗಿ ಒಂದು ಪೂರ್ವ ಜ್ಞಾನ ಪರೀಕ್ಷೆಯನ್ನು ಮಾಡ್ಕೊತಕ್ಕಂಥದ್ದು. ಎಷ್ಟು ಒಂದು 4-5 ನಿಮಿಷ ಇಲ್ಲಂದ್ರೆ ಒಂದು 3-4 ನಿಮಿಷ. ನನ್ನ ಸಮಯವನ್ನು ನಾನು ಇಲ್ಲಿ ಸರಿಯಾಗಿ ಮಾಡಿದ್ದೀನ ಇಲ್ವ ಅಂತ ನನಗೆ ಗೊತ್ತಿಲ್ಲ ಶಿಕ್ಷಕರೇ. ನನ್ನ ಹತ್ರ ಇದ್ದಕ್ಕಂಥ ಒಂದು ಓಲ್ಡ್ ಒನ್ಗೆ ನಾನು ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಮೇ ಬಿ ಇದು ಸರಿ ಇಲ್ಲ ಅಂದರೆ ನಿಮ್ಮ ಒಂದು ಸಮಯಕ್ಕೆ ಅನುಗುಣವಾಗಿ ನೀವು ಅದನ್ನು ಪರಿವರ್ತನೆಯನ್ನು ನೀವು ಮಾಡ್ಕೋಬಹುದು. ವಿದ್ಯಾರ್ಥಿಗಳು ತಮ್ಮ ದಿನನಿತ್ಯದ ಜೀವನದಲ್ಲಿ ಮಾಡುವ ಕೆಲಸಗಳನ್ನು ಬರೆಯಲು ಹೇಳುವುದು. ಒಂದು ಹೇಳಬೇಕು, ನೀವು ಒಂದು ಪೂರ್ವ ಜ್ಞಾನ ಪರೀಕ್ಷೆಯನ್ನು ಮಾಡಬೇಕಾದ್ರೆ ಕೆಲವೊಂದು ಸ್ಲಿಪ್ಗಳನ್ನು ಕೊಟ್ಟಿರ್ತೀರ. ಆ ಸ್ಲಿಪ್ಗಳಲ್ಲಿ ಒಂದು ಸ್ವಲ್ಪ ಬರೀರಿ, ನೀವು ಏನೇನು ಮಾಡ್ತಾರೆ ಬೆಳಗ್ಗೆ ನಿದ್ದೆ ಇದ್ದಾಗಿಂದ ಅಂತೇಳ್ಬಿಟ್ಟು ಬರೆಯೋಕ್ಕೆ ಅವಕಾಶ ಕೊಡಿ. ನೆಕ್ಸ್ಟು ಆ ಒಂದು ಮಕ್ಕಳು ಬರೆದಿರ್ತಕ್ಕಂಥ ಒಂದು ಉತ್ತರಗಳನ್ನು ಮಕ್ಕಳಿಂದನೇ ಓದಿಸಿ. ಮಕ್ಕಳಿಂದ ಓದಿಸಿದಾಗ ನಿಮಗೆ ಕಾಫಿ ಕಪ್ಪು ಎಂಬತಕ್ಕಂಥ ಒಂದು ವಿಷಯ ಎಲ್ಲಿ ಬರುತ್ತೋ ಅದನ್ನು ಒಂದು ಆಯ್ದ ಘಟಕವಾಗಿ ನೀವು ಬರೀರಿ. ಅದಾಗಿದ್ದಾದ ಮೇಲೆ ಶಿಕ್ಷಕರ ಮಾದರಿ ಅಂದರೆ ಗಟ್ಟಿ ಓದು, ಶಿಕ್ಷಕರ ಗಟ್ಟಿ ಓದು, ಮಕ್ಕಳಿಗೆ ಅರ್ಥವಾಗುವಂತಹ ರೀತಿಯಲ್ಲಿ ವಾಚನವನ್ನು ನೀವು ಮಾಡೋದು. ಅಸೆಸ್ಮೆಂಟ್ ಏನಾಗುತ್ತೆ ಇಲ್ಲಿ, ವಿದ್ಯಾರ್ಥಿಗಳು ಶಿಕ್ಷಕರ ಶಿಕ್ಷಕರಲ್ಲಿ ಪದ್ಯ ಅಂತ ಕೊಟ್ಟಿದ್ದೀನಿ, ಆ್ಯಕ್ಚುಲಿ ಇದು ಪಾಠ. ಶಿಕ್ಷಕರ ಪಾಠದ ಮಾದರಿ ವಾಚನವನ್ನು ಆಲಿಸುವರು. ಪಠ್ಯಪುಸ್ತಕ ರಿಸೋರ್ಸ್ ಆಗಿರುತ್ತೆ. ವಿದ್ಯಾರ್ಥಿಗಳ ಮೌನ ವಾಚನ ಮತ್ತು ವಿದ್ಯಾರ್ಥಿಗಳ ಮಾದರಿ ವಾಚನ ಕೂಡ ಎರಡೂ ಸೇರಿ ಒಂದು 4 ನಿಮಿಷಗಳಲ್ಲಿ ಕಂಪ್ಲೀಟ್ ಮಾಡ್ಕೊಳ್ಳಿ. ಮಕ್ಕಳಿಗೆ ಓದೋದಕ್ಕೆ, ಮನಸ್ಸಿನಲ್ಲಿ ಓದೋದಕ್ಕೆ ಒಂದು ಅವಕಾಶವನ್ನು ಕೊಡಿ. ಆ ಅವಕಾಶವನ್ನು ಆಗಿದ್ದಾದಮೇಲೆ ಎರಡನೇದಾಗಿ ಆ ಮಕ್ಕಳಿಗೆ ಗಟ್ಟಿ ಓದುವನ್ನು ಮಾಡಿಸಿ. ಇಲ್ಲಿ ಮಕ್ಕಳು ವಿದ್ಯಾರ್ಥಿಗಳು ಪಾಠವನ್ನು ಶಿಕ್ಷಕರು ಯಾವ ರೀತಿ ಓದ್ತಾರೋ ಮಕ್ಕಳು ಕೂಡ ಅದೇ ರೀತಿ ಓದೋದಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಪಾಠ ಬೆಳವಣಿಗೆ. ಮಕ್ಕಳ ಓದಿದ ನಂತರ ವಿದ್ಯಾರ್ಥಿಗಳಿಗೆ ಈಗ ಓದಿರುವ ಪದ್ಯದ ಭಾಗದಲ್ಲಿ ಅಥವಾ ಪಾಠದ ಭಾಗದಲ್ಲಿ ನೀಡಿರುವ ಪ್ರಶ್ನೆ ಕಡ್ಡಿಗಳನ್ನು ಬಳಸಿಕೊಂಡು ಪ್ರಶ್ನೆಗಳನ್ನು ರಚಿಸಲು ಹೇಳುವರು. ವಿದ್ಯಾರ್ಥಿಗಳ ಒಂದು ಪ್ರಶ್ನೆಗಳನ್ನು ಶಿಕ್ಷಕರು ಕಪ್ಪು ಹಲಗೆ ಮೇಲೆ ಕ್ರಮಾನುಗತವಾಗಿ ಬರೆಯುವರು. ಇದು ಪಾಠದ ವಿವರಣೆಯ ಸಹಾಯವಾಗುವ ರೀತಿಯಲ್ಲಿ ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದೆ. ಏನಂತ, ಕೆಲವೊಂದು ಕ್ವಶನ್ಸ್ನ ನೀವು ಓದಿರ್ತಕ್ಕಂಥ ಒಂದು ಪ್ಯಾರಾದಲ್ಲೇ ಕೆಲವು ಕ್ವಶನ್ಸ್ನ ನೀವು ಅವರಿಗೆ ಅವಕಾಶವನ್ನು ಕೊಡಿ, ಕ್ವಶನ್ಸ್ನ ಮಾಡೋದಕ್ಕೆ ಅವಕಾಶವನ್ನು ಕೊಡಿ. ಇಲ್ಲ ಅವ್ರಿಗೆ ಕ್ವಶನ್ ಮಾಡೋಕ್ಕೆ ಆಗಲಿಲ್ಲ ಅಂದರೆ ನೀವೇ ಒಂದು ಸ್ವಲ್ಪ ಸಹಾಯವನ್ನು ಮಾಡಿ ಆ ಪ್ರಶ್ನೆಗಳನ್ನೆಲ್ಲ ಕೂಡ ನೀವು ಕಪ್ಪು ಹಲಗೆ ಮೇಲೆ ಬರ್ಕೊಳ್ಳಿ. ಆ ಕಪ್ಪು ಹಲಗೆ ಮೇಲೆ ಬರೆದಿರ್ತಕ್ಕಂತಹ ಕ್ವಶನ್ಸ್ ಏನಾಗುತ್ತೆ, ನಿಮಗೆ ಪಾಠವನ್ನು ಎಕ್ಸ್ಪ್ಲನೇಷನ್ ಕೊಡಬೇಕಾದ್ರೆ ನಿಮಗೆ ಸಹಾಯ ಆಗುತ್ತೆ.
ಇಲ್ಲಿ ವಿದ್ಯಾರ್ಥಿಗಳು ಪಾಠವನ್ನು ಓದಿ ಪೂರಕ ಪ್ರಶ್ನೆಗಳನ್ನು ಗುಂಪಿನಲ್ಲಿ ಚರ್ಚಿಸಿ ಪ್ರಯತ್ನ ಮಾಡೋರು. ಅಂದರೆ ಏನು ಕ್ವಶನನ್ನು ನಾವು ಮಾಡ್ಬೋದು ಅಂತ ಹೇಳ್ಬಿಟ್ಟು ಒಂದು ಗುಂಪಲ್ಲಿ ಚರ್ಚೆಯನ್ನು ಮಾಡಿ ಕ್ವಶನ್ಸ್ನ ನಿಮಗೆ ಮಾಡಿಕೊಡ್ತಾರೆ. ವಿದ್ಯಾರ್ಥಿಗಳು ರಚಿಸಿದ ಪ್ರಶ್ನೆಗಳಿಗೆ ಅನುಗುಣವಾಗಿ ಶಿಕ್ಷಕರು ಪಾಠದ ವಿವರಣೆಯನ್ನು ನೀಡುವರು. ವಿವರಣೆಯ ಹಂತದಲ್ಲಿ ಪ್ರಶ್ನೆಗಳಿಗೆ ಉತ್ತರಿಸಿದಂತೆಯೂ ಹಾಗೂ ಪಾಠದ ಅರ್ಥ ವಿವರಣೆ ನೀಡುವಂತೆಯೂ ಶಿಕ್ಷಕರು ಗಮನ ಹರಿಸಬೇಕಾಗತ್ತೆ. ಇಲ್ಲಿ ಮೌಲ್ಯಮಾಪನ, ಪಾಠದ ವಿವರಣೆ ಎಲ್ಲ ಕಂಪ್ಲೀಟ್ ಆಗಿದ್ದಾದಮೇಲೆ ಬರ್ತಕ್ಕಂಥದ್ದು ಮೌಲ್ಯಮಾಪನ. ಇಲ್ಲಿ ಒಂದು ಗುಂಪು ಚಟುವಟಿಕೆ ಅಂತಲೇ ತಿಳ್ಕೊಳ್ಳಿ. ಏನು, ಎರಡೂ ಕಡೆ ಎರಡೆರಡು ಗುಂಪು ಕೊಟ್ಟಿರ್ತಾರೆ. ಅಂದರೆ ಆ ಕಡೆ ಒಂದು ಗುಂಪು, ಈ ಕಡೆ ಒಂದು ಗುಂಪು ಕೂತಿರ್ತಾರೆ. ಈ ಕಡೆ ಒಂದು ಪಾಠದಲ್ಲಿ ಬಂದಿರತಕ್ಕಂಥ ಒಂದು 10 ಪದಗಳನ್ನು ನೀವು ಹೇಳಿ ಅಂತ ಒಂದು ಗುಂಪಿಗೆ, ಇನ್ನೊಂದು 10 ಪದಗಳನ್ನು ನೀವು ಹೇಳಿ ಅಂತ ಹೇಳ್ಬಿಟ್ಟು ಇನ್ನೊಂದು ಗುಂಪಿಗೆ ಕೊಡಿ. ನೀವು ಒಂದೊಂದು ಗುಂಪಿನಿಂದ 10 ಪದಗಳನ್ನು ಮಗು ಹೇಳಿದಾಗ ಆ 10 ಪದಗಳನ್ನು ಕೂಡ ನೀವು ಕಪ್ಪು ಹಲಗೆಯ ಮೇಲೆ ಬರೀರಿ. ನಿಮ್ಗೆ ಅದೇ ಒಂದು ಮೌಲ್ಯಮಾಪನ ಆಗುತ್ತೆ. ಕೊನೆಯದಾಗಿ ಬರ್ತಕ್ಕಂಥದ್ದು ಮನೆಗೆಲಸ, ಹೋಮ್ವರ್ಕ್ ಬರಬೇಕಾಗಿರ್ತಕ್ಕಂಥದ್ದು. ನೀವು ಕಾಫಿ ಕಪ್ಪು ಅಂತ ಪಾಠವನ್ನು ಕೊಟ್ಟಿರ್ತೀರ, ಇದೇ ಕೊಡಬೇಕು ಅಂತ ಏನಿಲ್ಲ. ನಿಮ್ಗೆ ಏನು ತೋಚತ್ತೋ ಆ ಒಂದು ಕ್ವಶನ್ಸನ್ನಾದರೂ ಕೊಡ್ಬೋದು. ಇಲ್ಲ ಅಂತಂದರೆ ನಾನು ಕೊಟ್ಟಿರೋ ಈ ದಿನಕ್ಕೆ ಪಾಠಕ್ಕೆ ಸಂಬಂಧಿಸಿದಂತೆ ಕಾಫಿ ಕಪ್ಪಿನ ವಿವಿಧ ಚಿತ್ರಗಳನ್ನು ಸಂಗ್ರಹಿಸಿ ಅವುಗಳ ಕುರಿತಾಗಿ ಸಂಕ್ಷಿಪ್ತವಾಗಿ ಬರ್ಕೊಬನ್ನಿ ಅಂತ. ಅಂದರೆ ಏನೆಲ್ಲ ಕಪ್ಪುಗಳನ್ನ ಅವ್ರು ನೋಡಿರ್ತಾರೆ ಅಂತ ಹೇಳ್ಬಿಟ್ಟು ಅದನ್ನು ಬರ್ಕೊಬನ್ನಿ ಅಂತ ಹೇಳ್ಬಿಟ್ಟು ಕೊಡ್ತಕ್ಕಂಥದ್ದು. ನಾನು ಲಾಸ್ಟ್ ಟೈಮ್ ನಾನು ಕಳೆದ ವಿಡಿಯೋದಲ್ಲಿ ಮಾಡಿರ್ತಕ್ಕಂತಹ ಒಂದು ಡೆಮೋ ತರಗತಿಗೂ ನಾನು ಇಲ್ಲಿ ಕೊಟ್ಟಿರ್ತಕ್ಕಂತಹ ಒಂದು ಲೆಸನ್ ಪ್ಲಾನ್ಗೂ ಕೂಡ ಎರಡೂ ಕೂಡ ಅನ್ವಯಿಕೆ ಆಗುವಂತೆ ಇದೆ. ಅಂದರೆ ಅದೇ ಪಾಠಕ್ಕೆ ನಾನು ಇಲ್ಲಿ ಮಾಡ್ಕೊಂಡಿರ್ತಕ್ಕಂಥ ಒಂದು ಲೆಸನ್ ಪ್ಲಾನ್ ಆಗಿರುತ್ತೆ ಶಿಕ್ಷಕರೇ. ಇದನ್ನು ಓದಿ ಅರ್ಥ ಮಾಡಿಕೊಂಡು ನೀವು ಇದೇ ಥರ ಇದು ಮಾಡ್ತೀರಾ, ಒಳ್ಳೆ ಶಿಕ್ಷಕರಾಗ್ತೀರಾ ಅಂತಲೇ ನಾನು ಭಾವಿಸ್ತೀನಿ. ಇದರಲ್ಲಿ ನೀವೇನಾದರೂ ನಿಮ್ಗೆ ಇನ್ನೂ ಏನಾದರೂ ಸಂಶಯ ಅಥವಾ ಡೌಟ್ಗಳೇನಾದರೂ ಇದ್ದರೆ ಒಂದು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟನ್ನು ಮಾಡಿ ನಾನು ನಿಮ್ಮ ಒಂದು ಪ್ರಶ್ನೆಗೆ ಉತ್ತರವನ್ನು ನಾನು ಕೊಡುವ ಪ್ರಯತ್ನವನ್ನು ನಾನು ಮಾಡ್ತೀನಿ. ಧನ್ಯವಾದಗಳು ಶಿಕ್ಷಕರೇ.